ನಮಸ್ಕಾರ. ಇವತ್ತು ತೊಂಡೆಕಾಯಿ ಎಣ್ಗಾಯಿ ಮಾಡುವ ವಿಧಾನವನ್ನು ತೋರಿಸ್ತಾ ಇದ್ದೀನಿ. ಇದಕ್ಕೆ ಇವಿ ಗೋರ್ಡ್ ಅಂತ ಹೇಳ್ತಾರೆ. ಇದೆಲ್ಲ ಗೋರ್ಡ್ ಫ್ಯಾಮಿಲಿ, ಆ್ಯಶ್ ಗೋರ್ಡ್, ಬಿಟರ್ ಗೋರ್ಡ್, ಬಾಟಲ್ ಗೋರ್ಡ್, ಅದೇ ರೀತಿ ಇದನ್ನು ಇವಿ ಗೋರ್ಡ್ ಅಂತ ತೊಂಡೆಕಾಯಿ ಇದು. ಸೊ ಇದನ್ನು ಈ ರೀತಿ ಕಟ್ ಮಾಡಿ 4 ಹೀಗೆ ಭಾಗ ಮಾಡಿಕೊಂಡು ಇಟ್ಟಿದ್ದೀನಿ. ಇದನ್ನು ತುಂಬೋದಕ್ಕೆ ಮಸಾಲೆ ರೆಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಮಸಾಲೆಗೆ 2 ಈರುಳ್ಳಿ ಮತ್ತು 1 ಸ್ಪೂನ್ ಧನಿಯಾ, 1 ಸ್ಪೂನ್ ಜೀರಿಗೆ, 8 ಬ್ಯಾಡಗಿ ಮೆಣಸಿನ್ಕಾಯಿ ಈ ಥರ ಹುರಿದ್ಬಿಟ್ಟು ಸ್ವಲ್ಪ 3 ಟೇಬಲ್ ಸ್ಪೂನು ಎಣ್ಣೆ ಹಾಕ್ಕೊಂಡು ಹುರಿದ್ಬಿಟ್ಟು ಇಲ್ಲಿ ರೆಡಿ ಇಟ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಅರ್ಧ ಕಪ್ಪು ತೆಂಗಿನಕಾಯಿ ಮತ್ತು 1 ಲೆಮನ್ ಸೈಜ್ ಹುಣಸೆಹಣ್ಣು ಇಟ್ಟಿದ್ದೀನಿ, ಉಪ್ಪು, 2 ಸ್ಪೂನ್ ಕಡಲೆ ಮತ್ತು 2 ಸ್ಪೂನು ಎಳ್ಳು, ಇದಿಷ್ಟು ಮತ್ತು ಒಂದು ಸ್ವಲ್ಪ ಅರಿಶಿನ ಇದಕ್ಕೆ ಹಾಕಿದ್ದೀನಿ. ಇದನ್ನು 1/4 ಕಪ್ಪು ಎಣ್ಣೆ ಹಾಕ್ಕೊಂಡು ಇದನ್ನು ರುಬ್ಕೋಬೇಕು, ತರ್ತರಿಯಾಗಿ ರುಬ್ಕೋಬೇಕು. ಅದಾದಮೇಲೆ ಇದರೊಳಗೆ ತುಂಬಬೇಕಾಗತ್ತೆ. ಭಾಳ ರುಚಿಕರವಾದ ಎಣ್ಗಾಯಿನ ತೋರಿಸ್ತಾ ಇದ್ದೀನಿ. ನೋಡಿ, ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ತಾನೆ ಈ ಕಲರ್ ಬರೋದು. ನೀವು ಬ್ಯಾಡಗಿ ಮೆಣಸಿನ್ಕಾಯಿ ಇಲ್ಲ ಅಂದರೆ ಬ್ಯಾಡಗಿ ಮೆಣಸಿನ್ಕಾಯಿ ಖಾರದ ಪುಡಿ ಇದ್ರೂ ಹಾಕಿ ಈ ಥರ ತರ್ತರಿಯಾಗಿ ಹೀಗೆ ರುಬ್ಕೋಬೇಕು. ಮತ್ತು ಇದಕ್ಕೆ ನೋಡಿ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿ, ನಾನು ಹೇಳಿದ್ನಲ್ಲ ಎಣ್ಣೆನೂ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಈ ಥರ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ಮತ್ತೇನು ಎಣ್ಣೆ ಹಾಕಲ್ಲ. ಇದನ್ನು ಕೈಯಲ್ಲೇ ತುಂಬಿ ನೋಡಿ, ಇದು ಕುಕ್ಕರಲ್ಲೇ ಬೇಯಿಸ್ಬೇಕು, ಯಾಕಂದರೆ ತೊಂಡೆಕಾಯಿ ಜಾಸ್ತಿ ಹೊತ್ತು ತೊಗೊಳುತ್ತೆ. ಇದರಲ್ಲಿ ಒಂದು ಅರ್ಧ ಕಪ್ಪು ಇರುತ್ತೆ ನೀರು ಹಾಕಿಟ್ಟಿದ್ದೀನಿ. ಈಗ ಇದನ್ನೇ ಕೈಯಲ್ಲೇ ತುಂಬಿ ನೋಡಿ. ಈಗ ನೀರಲ್ಲಿ ಹಾಕಿಟ್ಟಿರೋದ್ರಿಂದ ಇದು ಹೀಗೆ ಬಿಟ್ಕೊಂಡಿರುತ್ತೆ ತೊಂಡೆಕಾಯಿ. ಹಾಗಾಗಿ ಹೀಗೆ ಒಂದೊಂದೇ ಇದನ್ನು ತುಂಬಿಡಿ. ಇದಕ್ಕೆ ಒಂದು ಸ್ವಲ್ಪ ಬೆಲ್ಲನೂ ಕೂಡ ಹಾಕಿದ್ದೀನಿ ಆಡಿಸೋಗ್ಲೇ. ಆವಾಗಲೇ ಹೇಳೋದು ಮರ್ತಿದ್ದೆ, ಬೆಲ್ಲನೂ ಹಾಕಿ ಎಲ್ಲ ಒಟ್ಟಿಗೆ ಹೀಗೇ ಒಂದಾದ್ಮೇಲೆ ಒಂದು ತುಂಬಿಬಿಟ್ಟು 2 ವಿಸಿಲ್ ಬರೋವರೆಗೂ ಇದನ್ನು ಕೂಗಕ್ಕೆ ಬಿಡಿ. ಯಾಕೆಂದರೆ ತೊಂಡೆಕಾಯಿ ಸ್ವಲ್ಪ ಬೇಯಕ್ಕೆ ಟೈಮ್ ತೊಗೊಳುತ್ತೆ. ಸೊ 2 ವಿಸಿಲ್ ಆಗಲಿ, ಆದ ತಕ್ಷಣ ಆರಿಸ್ಬಿಡಿ. ಈ ರೀತಿ ಎಲ್ಲನೂ ತುಂಬಬೇಕಾಗತ್ತೆ. ಹೀಗೆ ಪ್ರತಿಯೊಂದನ್ನು ತುಂಬಿಬಿಟ್ಟು ಕುಕ್ಕರು ಮುಚ್ಚಿಬಿಡಿ. ಆಮೇಲೆ ಯು ಕ್ಯಾನ್ ಗಾರ್ನಿಷ್ ವಿತ್ ಕೊರಿಯಾಂಡರ್ ಲೀವ್ಸ್. ಆದಮೇಲೆ ಕುಕ್ಕರ್ ತೆಗೆದ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಗಾರ್ನಿಷ್ ಮಾಡಿ. ರೊಟ್ಟಿಗೆ, ಚಪಾತಿಗೆ ಎಲ್ಲ ತುಂಬ ಚೆನ್ನಾಗಾಗತ್ತಿದ್ದು. ಈ ಥರ ಒಂದೊಂದೇ ಜೋಡಿಸ್ಬಿಡಿ ಅಷ್ಟೇ. ಸೊ ಕೆಳಗಡೆ ನೀರು ಹಾಕಿರೋದ್ರಿಂದ ಇದು ಚೆನ್ನಾಗಿ ಬೇಯುತ್ತೆ. ಇದೇ ರೀತಿ ಬದನೆಕಾಯಿಗೂ ನೀವು ಮಾಡ್ಬೋದು. ಹಸಿರು ಬದನೆಕಾಯಿಗೆ ಕಟ್ ಮಾಡಿಕೊಂಡು ಈ ರೀತಿಯೇ ಮಸಾಲ ಹಾಕ್ಬಿಟ್ಟು ಮಾಡಿ, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಇದು ಟಿಪ್ಸ್ ಏನು ಅಂದರೆ, ಸ್ವಲ್ಪ ದಪ್ಪ ಇರೋದನ್ನು ಫಸ್ಟು ಕೆಳಗಡೆ ಇಡಿ, ಸ್ವಲ್ಪ ಚಿಕ್ಕದಿರೋದನ್ನು ಮೇಲಿಡಿ. ಸೊ ಆ ರೀತಿ ಮಾಡಿಬಿಟ್ಟು ನೀವು ಬೇಯಿಸ್ಬಿಡಿ. ನೋಡಿ, ಯಾವುದೋ 1-2 ಹೋಳಿತ್ತು, ಅದನ್ನು ಕೂಡ ಸೈಡಲ್ಲಿ ಹಾಗೆ ಹಾಕ್ತಾಯಿದ್ದೀನಿ. ಮಸಾಲೆನ ಈ ರೀತಿ ಹಾಕ್ಬಿಟ್ಟು, ಮತ್ತು ನೀರೇನು ಹಾಕೋದು ಬೇಡ, ಮೊದಲೇ ಹಾಕಿದ್ದೀವಿ. ಇದನ್ನು 2 ವಿಸಿಲ್ವರೆಗೂ ನೀವು ಕೂಗಿಸ್ಬಿಡಿ ಕುಕ್ಕರ್ ಮುಚ್ಚಿ.